ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕಾರ್ತಿಕ್ ಕ್ರಾನಿಕಲ್ಸ್. ಇಲ್ಲಿ ನಾವು ಇತಿಹಾಸದ ಪುಟಗಳನ್ನು ತೆರೆದಿಡುತ್ತಿದ್ದೇವೆ. ನಿಮಗಿದು ಗೊತ್ತೇ? ಬ್ರಹ್ಮಚಾರಿ ಎಂದು ಕರೆಯಲ್ಪಡುವ ಮಹಾಗಣಪತಿಗೂ ಕೂಡ 2 ಜನ ಹೆಂಡತಿಯರು, ಮಕ್ಕಳು ಹಾಗೂ ಮೊಮ್ಮಕ್ಕಳೂ ಇದ್ದಾರೆ. ಸೊ ದಿ ಸ್ಟೋರಿ ಗೋಸ್ ಲೈಕ್ ದಿಸ್. ಒಂದು ದಿನ ಶಿವಪಾರ್ವತಿಯರಿಗೆ ತಮ್ಮ ಮಗನಾದ ಗಣಪತಿಗೆ ಮದುವೆ ಮಾಡುವ ಯೋಚನೆ ಮೂಡುತ್ತದೆ. ಈ ವಿಷಯವಾಗಿ ಗಣಪತಿಯ ಹತ್ತಿರ ವಿಚಾರಿಸಿದಾಗ ಗಣಪತಿಯು ತಾನು ಬ್ರಹ್ಮಚಾರಿ ಆಗಿರುವುದಾಗಿ ಹೇಳಿ ತಪಸ್ಸಿಗೆ ಹೋಗುತ್ತಾನೆ. ಅದೇ ಸಮಯದಲ್ಲಿ ತಪಸ್ಸು ಮಾಡುತ್ತಿರುವ ಗಣಪತಿಯನ್ನು ನೋಡಿ ದೇವಿ ತುಳಸಿಯು ಮೋಹಿತಳಾಗಿ ಗಣಪತಿಯನ್ನು ಮದುವೆ ಆಗಲು ಇಚ್ಛಿಸಿರುವುದಾಗಿ ತಿಳಿಸುತ್ತಾಳೆ. ಇದನ್ನು ಕೇಳಿದ ಗಣಪತಿಯು ತಾನು ಬ್ರಹ್ಮಚಾರಿಯಾಗಿರುವುದಾಗಿ ಹೇಳಿ ದೇವಿ ತುಳಸಿಯ ಪ್ರೇಮ ನಿವೇದನೆಯನ್ನು ತಿರಸ್ಕರಿಸುತ್ತಾನೆ. ಇದರಿಂದ ಕೋಪಿತಳಾದ ದೇವಿ ತುಳಸಿಯು ಗಣಪತಿಗೆ ಶಾಪವನ್ನು ಕೊಡುತ್ತಾಳೆ. ಬ್ರಹ್ಮಚಾರಿಯಾಗಿರುವ ನೀನು 2 ಹೆಂಡತಿಯರ ಗಂಡನಾಗಿ ನಿನ್ನ ಬ್ರಹ್ಮಚರ್ಯವು ನಶಿಸಿ ಹೋಗಲಿ ಎಂದು. ತುಳಸಿ ದೇವಿಯ ಶಾಪದ ಪರಿಣಾಮವಾಗಿ ಗಣಪತಿಯ ಮನಸ್ಸಿನಲ್ಲಿ ಮದುವೆ ಆಗುವ ಯೋಚನೆ ಮೂಡುತ್ತದೆ. ಆದರೆ ಗಣಪತಿಯ ವಿಶಾಲ ದೇಹಾಲಂಕಾರ ಮತ್ತು ಆನೆಯ ಮುಖವುಳ್ಳ ಗಣಪತಿಯನ್ನು ಯಾರೂ ಕೂಡ ಮದುವೆಯಾಗಲು ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಕೋಪಿತಗೊಂಡ ಗಣಪತಿಯು ಬೇರೆ ಎಲ್ಲ ದೇವತೆಗಳ ಮದುವೆ ಸಮಾರಂಭದಲ್ಲಿ ವಿಘ್ನಗಳನ್ನು ತರಲು ಆರಂಭಿಸುತ್ತಾನೆ. ವಿಘ್ನ ನಿವಾರಕನಾದ ಗಣಪತಿಯು ವಿಘ್ನಗಳನ್ನು ತರಲು ಆರಂಭಿಸಿದ್ದರಿಂದ ಚಿಂತಿತರಾದ ಎಲ್ಲ ದೇವತೆಗಳು ಬ್ರಹ್ಮದೇವನಲ್ಲಿ ಗಣಪತಿಯ ಮದುವೆಯ ಬಗ್ಗೆ ಬೇಡಿಕೊಳ್ಳುತ್ತಾರೆ. ಎಲ್ಲ ದೇವತೆಗಳ ಅಪೇಕ್ಷೆಯಂತೆ ಬ್ರಹ್ಮದೇವರು ಸಿದ್ಧಿ ಮತ್ತು ಬುದ್ಧಿ ಎಂಬ 2 ಹೆಣ್ಣು ಮಕ್ಕಳನ್ನು ಪ್ರಜಾಪತಿ ವಿಶ್ವರೂಪರ ಮಕ್ಕಳಾಗಿ ಜನಿಸುವಂತೆ ಸೃಷ್ಟಿಸುತ್ತಾರೆ. ಮುಂದೆ ಅವರೇ ನಾರದ ಮುನಿಯರ ಸಹಾಯದಿಂದ ಗಣಪತಿಯ ಹೆಂಡತಿಯರಾಗುತ್ತಾರೆ. ಕಾಲಕ್ರಮೇಣ ಶುಭ ಮತ್ತು ಲಾಭ ಎಂಬ 2 ಜನ ಮಕ್ಕಳು ಗಣಪತಿಗೆ ಜನಿಸುತ್ತಾರೆ. ಶುಭನು ಸಿದ್ಧಿಯ ಮಗನಾಗಿ, ಲಾಭನು ಬುದ್ಧಿಯ ಮಗನಾಗಿ ಜನಿಸುತ್ತಾರೆ. ಒಂದು ದಿನ ಗಣೇಶನ ಸಹೋದರಿಯಾದ ಮಾನಸಾ ದೇವಿಯು ಗಣೇಶನಲ್ಲಿಗೆ ಬಂದು ರಕ್ಷಾಬಂಧನದ ಶುಭಾಶಯವನ್ನು ತಿಳಿಸುತ್ತಾಳೆ. ಇದನ್ನು ನೋಡಿದ ಶುಭ ಮತ್ತು ಲಾಭ ಗಣೇಶನಲ್ಲಿಗೆ ಬಂದು ರಕ್ಷಾಬಂಧನದ ವಿಶೇಷತೆಯನ್ನು ವಿಚಾರಿಸುತ್ತಾರೆ. ಗಣೇಶನು ರಕ್ಷಾಬಂಧನ ಎಂಬುದು ಸಹೋದರ ಮತ್ತು ಸಹೋದರಿಯರ ಹಬ್ಬ ಎಂದು ಶುಭ ಲಾಭರಿಗೆ ವಿವರಿಸುತ್ತಾರೆ. ರಕ್ಷಾಬಂಧನದ ಮಹಿಮೆ ಮತ್ತು ವಿಶೇಷತೆಯನ್ನು ಅರಿತ ಶುಭ ಮತ್ತು ಲಾಭ ತಮಗೂ ಒಂದು ಸಹೋದರಿ ಬೇಕು ಎಂದು ಗಣಪತಿಯಲ್ಲಿ ಪ್ರಾರ್ಥಿಸುತ್ತಾರೆ. ಮುಂದೆ ಗಣಪತಿಯು ಮಕ್ಕಳ ಆಸೆಯಂತೆ ತನ್ನ ದಿವ್ಯ ಶಕ್ತಿಯಿಂದ ಸಂತೋಷಿ ಎಂಬ ಹೆಣ್ಣು ಮಗುವನ್ನು ಸೃಷ್ಟಿಸುತ್ತಾರೆ. ಹೀಗೆ ಗಣಪತಿಗೆ 3 ಜನ ಮಕ್ಕಳು ಜನಿಸುತ್ತಾರೆ: ಶುಭ, ಲಾಭ ಮತ್ತು ಸಂತೋಷಿ. ನಂತರದ ಸಮಯದಲ್ಲಿ ಶುಭ ಮತ್ತು ಲಾಭ ವಯಸ್ಕರಾಗಿ ಮದುವೆ ಆಗುತ್ತಾರೆ. ಅವರಿಗೆ ಆಮೋದ ಮತ್ತು ಪ್ರಮೋದ ಎಂಬ ಮಕ್ಕಳು ಜನಿಸುತ್ತಾರೆ. ಹೀಗೆ ಗಣಪತಿಗೆ 2 ಜನ ಮೊಮ್ಮಕ್ಕಳು ಕೂಡ ಜನಿಸಿರುತ್ತಾರೆ.
ಈ ನನ್ನ ಗಣಪತಿಯ ವಂಶವೃಕ್ಷದ ವಿಡಿಯೋ ಇಷ್ಟವಾಗಿದ್ದಲ್ಲಿ ಹಾಗೂ ಇದೇ ಥರದ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಮೈ ಯೂಟ್ಯೂಬ್ ಚಾನಲ್ ಕಾರ್ತಿಕ್ ಕ್ರಾನಿಕಲ್ಸ್. ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಬಾಯ್.